ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಇದೀಗ ಟ್ರಯಲ್ ಮತ್ತೆ ಆರಂಭ ಆಗಿದೆ. ಕೋರ್ಟ್ಗೆ ಹಾಜರಾಗಿದ್ದಾರೆ ರೇಣುಕಾಸ್ವಾಮಿ ತಂದೆ ತಾಯಿ. ಸಾಕ್ಷ್ಯವಾಗಿ ಈಗಾಗಲೇ ಅವರು ಹಾಜರಾಗಿದ್ದು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ದರ್ಶನ್ ಪವಿತ್ರ ಗೌಡ ಹಾಜರಾಗಿದ್ದಾರೆ. ಕೋರ್ಟ್ನಲ್ಲಿ ಇದೀಗ ರೇಣುಕಾಸ್ವಾಮಿ ತಂದೆ ತಾಯಿ ಸಾಕ್ಷ್ಯವನ್ನ ನುಡಿತಾ ಇದ್ದು ಟ್ರಯಲ್ ಆರಂಭ ಆಗಿದೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ ಆರಂಭ ಆಗಿರುವುದು. ಇದೀಗ ಕೋರ್ಟ್ಗೆ ಹಾಜರಾಗಿದ್ದಾರೆ ರೇಣುಕಾಸ್ವಾಮಿ ತಂದೆ ತಾಯಿ ಸಾಕ್ಷ್ಯವನ್ನು ನುಡಿತಾ ಇದ್ದು ಕೋರ್ಟ್ನಲ್ಲಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ತಾಯಿ ಪವಿತ್ರ ಗೌಡ ಅವರ ಪರ ವಕೀಲರಿಂದ ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಇದೆ. ಪೊಲೀಸರ ಮುಂದೆ ನೀಡಿರುವ ಹೇಳಿಕೆಯ ಬಗ್ಗೆ ವಕೀಲ ಬಾಲನ್ ಅವರು ಇದೀಗ ತಾಯಿಯಲ್ಲಿ ರೇಣುಕಾಸ್ವಾಮಿ ಅವರ ತಾಯಿಯ ಬಳಿ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಕೆಲ ಹೇಳಿಕೆಗಳನ್ನ ನಾನು ಆ ರೀತಿ ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳಿ ಇದೀಗ ಹೇಳ್ತಾ ಇದ್ದಾರೆ ರೇಣುಕಾಸ್ವಾಮಿ ತಾಯಿ. ನಿಮ್ಮ ಮಗ ಕೋರ್ಟ್ ಕೇಸ್ಗೆ ಹೋಗ್ತಾ ಇದ್ದಿದ್ದು ಗೊತ್ತಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಬಾಲನ್ ಅವರು. ಬಜರಂಗ ದಳದ ಹುಡುಗರ ಜೊತೆಗೆ ಓಡಾಡ್ತಾ ಇದ್ದಿದ್ದು ನಿಮ್ಗೆ ಗೊತ್ತಾ ಅಂತ ಹೇಳಿ ವಕೀಲ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಮಗನನ್ನ ಬಂಧಿಸಿದ್ರು ಅನ್ನೋದು ಗೊತ್ತಿದ್ಯಾ ಅನ್ನುವ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ ಇವೆಲ್ಲದಕ್ಕೂ ಕೂಡ ಗೊತ್ತಿಲ್ಲ ಅನ್ನುವಂತ ಉತ್ತರವನ್ನ ಕೊಡ್ತಾ ಇದ್ದಾರೆ. 4 ಪೇಜ್ ಸ್ಟೇಟ್ಮೆಂಟ್ಗಳನ್ನ ಹೇಳಿಕೆಯನ್ನ ಅಂದ್ರೆ ನೀವು ಕೊಟ್ಟಿಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಕೆಲ ಹೇಳಿಕೆಗಳಿಗೆ ಇದೀಗ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ ಬಾಲನ್ ಅವರು. 11/6/2024 ಪೊಲೀಸರಿಗೆ ಏನಾದ್ರೂ ಹೇಳಿದ್ರಾ ಅಂತ ಕೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ 11ರಂದು ಹೇಳಿಲ್ಲ, 16ರಂದು ಹೇಳಿದ್ದೇನೆ ಅಂತ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಹೇಳಿಕೆಯನ್ನ ಕೊಟ್ಟಿದ್ದು. ತಮ್ಮ ಕುಟುಂಬದ 3 ಮೊಬೈಲ್ಗಳ ಬಗ್ಗೆ ಕೂಡ ಅವರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ನೀವು ನಿಮ್ಮ ಪತಿ ಮತ್ತು ನಿಮ್ಮ ಸೊಸೆಯ ಬಳಿ ಮೊಬೈಲ್ಗಳಿತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಾಲನ್ ಅವರ ಪ್ರಶ್ನೆಗೆ ಆ ಸಂದರ್ಭದಲ್ಲಿ ಗೊತ್ತಿತ್ತು ಅಂತ ರೇಣುಕಾಸ್ವಾಮಿಯ ತಾಯಿ ಹೇಳ್ತಾರೆ. 8/6/2024 ನಿಮ್ಮ ಮಗ ನಿಮ್ಗೆ ಕರೆ ಮಾಡದ್ನಾ ಅಂತ ಪ್ರಶ್ನೆ ಕೇಳ್ತಾರೆ. ಸಂಜೆ 7 ಗಂಟೆಗೆ ರೇಣುಕಾಸ್ವಾಮಿಯಿಂದ ಏನಾದರೂ ನಿಮ್ಗೆ ಕಾಲ್ ಬಂದಿತ್ತಾ ಅಂತ ಕೇಳಿದಾಗ ಕರೆ ಬಂದಿಲ್ಲ ಅಂತ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರು ಹೇಳ್ತಾರೆ. ಕೊಲೆಗೂ ಮುನ್ನ ಹಿಂದಿನ ದಿನಗಳಲ್ಲಿ ಕರೆ ಮಾಡಿರುವ ಬಗ್ಗೆ ಕೂಡ ಪ್ರಶ್ನೆ ಮಾಡ್ತಾರೆ. ರೇಣುಕಾಸ್ವಾಮಿ ತಾಯಿಗೆ ಕರೆ ಮಾಡಿ ಮಾತನಾಡಿರೋದ್ರ ಬಗ್ಗೆ ಬಾಲನ್ ಅವರು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ 8/6/2024 ವಿಚಾರವನ್ನ ಕೇಳ್ತಾರೆ. ಫಾರ್ಮಸಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಿದ್ದು ಆ ದಿನ ನಿಮ್ಗೆ ಗೊತ್ತಿತ್ತಾ ಮಾಡ್ತಾ ಇದ್ದಿದ್ದು ಗೊತ್ತಾ ಅಂತ. ನಿಮ್ಮ ಮಗ ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಗೊತ್ತಿದ್ಯಾ? ಬೆಳಿಗ್ಗೆ 10:30 12 ವೇಳೆಗೆ ಕೆಲಸದ ಬಗ್ಗೆ ಏನಾದರೂ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನೋದು ಗೊತ್ತಿತ್ತಾ ನಿಮ್ಗೆ ಅಂತ ಹೇಳಿದಾಗ ಇದೆಲ್ಲ ನನಗೆ ಗೊತ್ತಿಲ್ಲ ಅಂತ ರೇಣುಕಾಸ್ವಾಮಿ ತಾಯಿ ಹೇಳ್ತಾರೆ. ಅವತ್ತು ಕರೆ ಮಾಡಿದಾಗ ಎಲ್ಲಿದ್ದ ಅನ್ನೋದನ್ನ ನೀವೇನಾದ್ರೂ ಪ್ರಶ್ನೆ ಮಾಡಿದ್ರಾ, ಕೇಳಿದ್ರ ಮಗನ ಬಳಿ ಅಂತ ಬಾಲರ್ ಕೇಳ್ತಾರೆ. ಇಲ್ಲ, ಅದ್ರ ಬಗ್ಗೆ ನಾನೇನು ಕೇಳಲಿಲ್ಲ ಅಂತ ಹೇಳಿ ರತ್ನಪ್ರಭಾ ಅವರು ಹೇಳ್ತಾರೆ. ನಿಮ್ಗೆ ಕರೆ ಮಾಡಿದಾಗ ಆತ ಎಲ್ಲಿದ್ದ ಅನ್ನೋದೇನಾದ್ರೂ ಗೊತ್ತಿತ್ತಾ, ಪ್ರಶ್ನೆ ಮಾಡಿದ್ರಾ ನೀವು ಅಂತ ಕೇಳ್ತಾರೆ. ಆಗ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಈಗ ವಿಚಾರಣೆ ಆರಂಭ ಆಗುವಂತ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಫೋನ್ ಕಾಲ್ ಬಗ್ಗೆ ಕೂಡ ಬಾಲನ್ ಅವರು ರತ್ನಪ್ರಭಾ ಅವರ ಬಳಿ ಕೇಳ್ತಾ ಇದ್ದಾರೆ. ನಿಮ್ಗೆ ಕರೆ ಮಾಡಿದಾಗ ಆತ ಎಲ್ಲಿದ್ದ ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಊಟಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ದ, ಆದ್ರೆ ಎಲ್ಲಿ ಅಂತ ಹೇಳಿರ್ಲಿಲ್ಲ ಅಂತ ಹೇಳಿ ರತ್ನಪ್ರಭಾ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. 8/6/2024 ಬೆಳಗ್ಗೆ 10 ಗಂಟೆಗೆ ರೇಣುಕಾಸ್ವಾಮಿ ಕರೆ ಮಾಡಿದ್ದ. ಈ ವಿಚಾರವನ್ನ ನೀವು ಪೊಲೀಸರ ಮುಂದೆ ಹೇಳಿಲ್ವಾ ಅಂತ ಬಾಲನ್ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕೆಲವೊಂದು ಸ್ಟೇಟ್ಮೆಂಟ್ಗಳ ಬಗ್ಗೆ ಅವರು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇರೋದು ಈಗ ಬಾಲನ್ ಅವರು. ಆ ಒಂದು ಕ್ರಾಸ್ ಎಕ್ಸಾಮಿನೇಷನ್ನ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ತಾಯಿ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಆತ ಬಜರಂಗ ದಳದ ಜೊತೆಗೆ ಹುಡುಗರ ಜೊತೆಗೆ ಓಡಾಡ್ತಾ ಇದ್ದಿದ್ದು, ಜೊತೆಗೆ ಆತನನ್ನ ಅರೆಸ್ಟ್ ಮಾಡಿರೋದು, ಇದರ ಬಗ್ಗೆ ನಿಮಗೆ ಗೊತ್ತಿದೆಯಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಪವಿತ್ರ ಗೌಡ ಅವರ ವಕೀಲರಾಗಿರುವಂತಹ ಬಾಲನ್ ಅವರು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ ಅವರನ್ನ. 4 ಪೇಜ್ ಸ್ಟೇಟ್ಮೆಂಟ್ಗಳ ಹೇಳಿಕೆಯನ್ನ ನೀವೇನಾದ್ರೂ ಕೊಟ್ಟಿಲ್ವಾ ಅನ್ನುವ ಪ್ರಶ್ನೆಯನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕೆಲ ಹೇಳಿಕೆಗಳ ಬಗ್ಗೆ ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ. 11/6/2024 ಪೊಲೀಸರಿಗೆ ನೀವೇನಾದ್ರೂ ಹೇಳಿದ್ರಾ ಅಂತಾನು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದೀಗ
11ರಂದು ಹೇಳಿಲ್ಲ, 16ರಂದು ಹೇಳಿದ್ದೇನೆ ಅಂತ ರತ್ನಪ್ರಭಾ ಅವರು ಹೇಳಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಇಡೀ ಒಂದು ಫ್ಯಾಮಿಲಿಯ ಮೊಬೈಲ್ಗಳ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ ಬಾಲನ್ ಅವರು. ನೀವಾಗಿರ್ಬೋದು, ನಿಮ್ಮ ಪತಿ ಆಗಿರ್ಬೋದು, ಅಥವಾ ನಿಮ್ಮ ಸೊಸೆ ಬಳಿ ಮೊಬೈಲ್ ಇತ್ತಾ ಅನ್ನುವ ಪ್ರಶ್ನೆಯನ್ನ ಮಾಡ್ತಾರೆ. ನಿಮಗೆ ಆತ ಕಾಲ್ ಮಾಡಿದಾಗ ಆತ ಎಲ್ಲಿದ್ದ, ಅದರ ಬಗ್ಗೆ ನೀವೇನಾದರೂ ಪ್ರಶ್ನೆಯನ್ನ ಮಾಡಿದ್ರ ರೇಣುಕಾಸ್ವಾಮಿ ಬಳಿ ಅಂತ ಕೇಳ್ತಾರೆ. ಊಟಕ್ಕೆ ಹೋಗ್ತಿದ್ದೇನೆ ಅಂತ ಹೇಳಿದ್ದ, ಆದರೆ ಎಲ್ಲಿ ಅಂತ ಹೇಳಿರ್ಲಿಲ್ಲ ಅಂತ ಹೇಳಿ ರತ್ನಪ್ರಭಾ ಹೇಳ್ತಾರೆ. ಇನ್ನು 8/6/2024 ಬೆಳಗ್ಗೆ 10 ಗಂಟೆಗೆ ರೇಣುಕಾಸ್ವಾಮಿ ಕಾಲ್ ಮಾಡಿದ್ದ ಅನ್ನೋದನ್ನ ಕೂಡ ಹೇಳ್ತಾರೆ. ಹಾಗಾದ್ರೆ ಆತ ನಿಮ್ಗೆ ಕಾಲ್ ಮಾಡಿದಾಗ ಆತ ಎಲ್ಲಿದ್ದ ಅನ್ನೋದನ್ನ ನೀವು ಕೇಳಲಿಲ್ವಾ? ಈ ವಿಚಾರವನ್ನ ಪೊಲೀಸರ ಮುಂದೆ ಹೇಳಲಿಲ್ವಾ? ಇಲ್ಲ ಹೇಳಿರ್ಲಿಲ್ಲ ಅಂತ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರು ಈಗಾಗಲೇ ಅಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಾಗ ಉತ್ತರವನ್ನ ಕೊಟ್ಟಿದ್ದು, ಮೊದಲ ಬಾರಿಗೆ ಕೋರ್ಟ್ನಲ್ಲಿ ಹೇಳಿದ್ದಾಗಿ ಹೇಳಿಕೆಯನ್ನ ಕೂಡ ದಾಖಲಿಸಿಕೊಂಡಿದ್ದು. ಸಂಜೆ 6ರಿಂದ 7 ಗಂಟೆ ಸಮಯದಲ್ಲಿ ಮಾತಾಡಿದ್ರ ಅಂತ ಬಾಲನ್ ಅವರು ಪ್ರಶ್ನೆಯನ್ನ ಕೂಡ ಮಾಡ್ತಾ ಇರ್ತಾರೆ. ಆಗ ಇಲ್ಲ ಮಾತಾಡಿಲ್ಲ ಅಂತ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರು ಹೇಳ್ತಾರೆ. ನಿಮ್ಮ ಮಗನ ಬಗ್ಗೆ ನಿಮ್ಮ ಪತಿ ಮತ್ತು ಸೊಸೆ ಜೊತೆ ಮಾತಾಡಿದ್ರಾ ಅನ್ನೋದನ್ನ ಕೂಡ ಅವರು ಕೇಳ್ತಾರೆ. ರೇಣುಕಾಸ್ವಾಮಿ ಬಗ್ಗೆ ಏನಾದರೂ ನೀವು ಮಾತಾಡಿದ್ರಾ ಅಂತ ಬಾಲನ್ ಅವರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಅಂದರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ. ನನ್ನ ಮಗನಿಗೆ ಕರೆ ಮಾಡಿದ್ದೆ, ಆಗ ಫೋನ್ ಸ್ವಿಚ್ ಆಫ್ ಅಂತ ಬಂದಿತ್ತು ಅನ್ನೋದನ್ನ ನನ್ನ ಪತಿ ಹಾಗೇನೆ ನನ್ನ ಸೊಸೆಯ ಬಳಿ ಹೇಳ್ಕೊಂಡಿದ್ದೆ ಅಂತ ರತ್ನಪ್ರಭಾ ಅವರು ಹೇಳ್ತಾರೆ. ಬಾಲನ್ ಅವರ ಪ್ರಶ್ನೆಗೆ ಅವರು ಉತ್ತರವನ್ನು ಕೊಡ್ತಾ ಇರೋದು. ಈಗ ಮಗ ಇಲ್ಲ, ಅವನು ಕಾಲ್ ಮಾಡಿದಾಗ ಅಂದರೆ ಊಟದ ವಿಚಾರದ ನಂತರ ಆತ ಕಾಣಿಸ್ತಿಲ್ಲ, ಫೋನ್ ಕಾಲ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಇದೀಗ ರತ್ನಪ್ರಭಾ ಅವರ ಹತ್ರ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ. ನಾನು ನನ್ನ ಗಂಡ ಹಾಗೆಯೇ ನನ್ನ ಸೊಸೆಯ ಬಳಿ ಈ ವಿಚಾರವನ್ನು ಹೇಳ್ಕೊಂಡಿದ್ದೇನೆ, ನಾನು ಕಾಲ್ ಮಾಡಿದ್ದೀನಿ, ಆದರೆ ಸ್ವಿಚ್ ಆಫ್ ಅಂತ ಬಂದಿತ್ತು ಅಂತ ಹೇಳಿದ್ದೆ. ಸಂಜೆ 7 ಗಂಟೆ ನಂತರ ಮಗನ ನಂಬರ್ ಸ್ವಿಚ್ ಆಫ್ ಇತ್ತು ಅಂತ ರತ್ನಪ್ರಭಾ ಅವರು ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದರೆ ಈಗ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇಲ್ಲಿ ಯಾವ ರೀತಿಯಾಗಿ ಈಗ ವಿಚಾರಣೆಯನ್ನು ಮಾಡುವ ಸಂದರ್ಭದಲ್ಲಿ ಯಾವ ರೀತಿಗೆ ತಾಳೆ ಆಗ್ತಾ ಇದೆ ಅನ್ನೋದರ ಜೊತೆಗೆ ಒಂದಷ್ಟು ರೀತಿಯಲ್ಲಿ ಆಗಿರುವಂತಹ ಇನ್ಸಿಡೆಂಟ್, ಆ ನಂತರದ ಸ್ಟೇಟ್ಮೆಂಟ್, ಪೊಲೀಸರು ಹಾಕಿರುವಂತಹ ಸಾಕ್ಷಿಗಳು ಇವೆಲ್ಲದರ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಇದೀಗ ರೇಣುಕಾಸ್ವಾಮಿಯ ತಾಯಿಯ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಪವಿತ್ರ ಗೌಡ ಅವರ ವಕೀಲ ಆಗಿರುವಂತಹ ಬಾಲನ್ ಅವರು ಮಾಡ್ತಾ ಇದ್ದಾರೆ. ಸ್ಟೇಟ್ಮೆಂಟ್ ಅಲ್ಲಿ ಇರುವಂತಹ ಏನು ಹೇಳಿಕೆಗಳು ಏನಿದೆ ಅದಕ್ಕೂ ಕೂಡ ಈಗ ಇವರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತಹ ಸಂದರ್ಭದಲ್ಲಿ ಏನೇನಿದೆ, ಯಾವ ರೀತಿಯಾಗಿ ಅವರು ಆ ವಿಚಾರದಲ್ಲಿ ಗೊತ್ತಿಲ್ಲ ಅನ್ನುವಂತಹ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಇವೆಲ್ಲದರ ಬಗ್ಗೆ ಇದೀಗ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ ಪವಿತ್ರ ಗೌಡ ಅವರ ವಕೀಲರಾಗಿರುವಂತಹ ಬಾಲನ್ ಅವರು. ಈಗ ಕಾಲ್ ಮಾಡುವಂತಹ ಸಂದರ್ಭದ ಬಗ್ಗೆ ಕೂಡ ಅವ್ರು ಕೇಳ್ತಾ ಇದ್ದಾರೆ. ಫೋನ್ನ ವಿಚಾರದಲ್ಲಿ ಕೇಳಿದ್ದಾರೆ, ಯಾರ್ಯಾರ ಹತ್ರ ಫೋನ್ ಇತ್ತು ಅನ್ನೋದನ್ನ ಕೇಳಿದ್ರು. ಜೊತೆಗೆ ಮಗ ಕಾಣಿಸ್ತಿಲ್ಲ ಅಂದಾಗ ಫೋನ್ ನೀವು 6 ಗಂಟೆಗೋ ಅಥವಾ 7 ಗಂಟೆಗೋ ಕಾಲ್ ಮಾಡಿದ್ರ, ಮಗನನ್ನು ಕಾಂಟ್ಯಾಕ್ಟ್ ಮಾಡುವ ಪ್ರಯತ್ನ ಮಾಡಿದ್ರ ಅಂದಾಗ ಕಾಂಟ್ಯಾಕ್ಟ್ ಮಾಡಿದ್ದು ಹೌದು, ಆದರೆ ಆಗ ಫೋನ್ ಸ್ವಿಚ್ ಆಫ್ ಬಂದಿತ್ತು, ಅದನ್ನು ನಾನು ನನ್ನ ಗಂಡ ಮತ್ತು ಸೊಸೆಯ ಬಳಿ ಹೇಳ್ಕೊಂಡಿದ್ದೆ ಅನ್ನೋದನ್ನ ಕೂಡ ರತ್ನಪ್ರಭಾ ಅವರು ಹೇಳ್ತಾರೆ. ಜೊತೆಗೆ ಆತ ಕೆಲಸ ಮಾಡ್ತಾ ಇದ್ದಂತಹ ವಿಚಾರದ ಬಗ್ಗೆ ಕೂಡ, ಅಂದು ಸ್ವಾಮಿ ಬಗ್ಗೆ ಅಪೋಲೋ ಫಾರ್ಮಸಿಯ ವಿಚಾರದ ಬಗ್ಗೆ ಕೇಳುವ ಅವಶ್ಯಕತೆ ಇತ್ತಾ ಅಂತ ಪ್ರಶ್ನೆ ಮಾಡ್ತಾರೆ. 7ರಿಂದ 11ರವರೆಗೆ ಕೇಳುವ ಅವಶ್ಯಕತೆ ಇತ್ತಾ ಅನ್ನೋದನ್ನ ಕೂಡ ಕೇಳ್ತಾರೆ. ಇಲ್ಲ, ನಾನು ಕೇಳಲಿಲ್ಲ ಅಂತ ಹೇಳಿ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರು ಹೇಳ್ತಾರೆ. ಇಲ್ಲ, ನಾನು ಅಲ್ಲಿ ಕೇಳೇ ಇಲ್ಲ ಅನ್ನೋದನ್ನ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಹೇಳ್ತಾರೆ. ಚಿತ್ರದುರ್ಗದಲ್ಲಿಯೇ ಇರಲಿಲ್ಲ ಅನ್ನೋ ವಿಚಾರವೇ ಗೊತ್ತಿರಲಿಲ್ಲ, ಹೀಗಾಗಿಯೇ ನಾನು ಅದನ್ನ ಕೇಳಲಿಲ್ಲ ಅಂತ ಹೇಳಿ ರತ್ನಪ್ರಭಾ ಅವರು ಹೇಳ್ತಾರೆ. ಮೇಲಿಂದ ಮೇಲೆ ಪ್ರಶ್ನೆ ಕೇಳಿದ್ದಕ್ಕೆ ಇದೀಗ SPP ಅಲ್ಲಿ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಲನ್ ಅವರು ಸಾಕಷ್ಟು ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾ ಇದ್ದಾರೆ ರತ್ನಪ್ರಭಾ ಅವರಿಗೆ. ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ ಅವರಿಗೆ ಈ ಸ್ಟೇಟ್ಮೆಂಟ್ಗಳ ಆಧಾರದ ಮೇಲೆ ಒಂದಷ್ಟು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮೇಲಿಂದ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾನೇ ಇದ್ದಾರೆ. ಆ ದಿನದ ಬಗ್ಗೆ, ಆ ಇನ್ಸಿಡೆಂಟ್ ಆದ ನಂತರ 11ನೇ ತಾರೀಕಿನ ವಿಚಾರ ಆಗಿರ್ಬೋದು, 8ನೇ ತಾರೀಕಿನ ವಿಚಾರದ ಬಗ್ಗೆ ಕೂಡ ಇದೀಗ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಹೀಗೆ ಮೇಲಿಂದ ಮೇಲೆ ಪ್ರಶ್ನೆ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ SPP ಈಗ ಆಕ್ಷೇಪವನ್ನು ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಆಗ ಬಾಲನ್ ಅವರು ಹೇಳ್ತಾ ಇದ್ದಾರೆ, ನಾನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಬಾಲನ್ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ 8ನೇ ತಾರೀಕು ರೇಣುಕಾಸ್ವಾಮಿ ಬಗ್ಗೆ ಮಾತನಾಡ್ತಾ ಅಪೋಲೋ ಫಾರ್ಮಸಿ ಅವರಿಗೆ ಈ ಒಂದು ವಿಚಾರ ಗೊತ್ತಿತ್ತಾ ಅನ್ನೋ ಪ್ರಶ್ನೆ ಕೇಳ್ತಾರೆ. 7ರಿಂದ 10ರವರೆಗೆ ಕೇಳುವ ಅವಶ್ಯಕತೆ ಇತ್ತಾ ಅನ್ನೋದನ್ನ ಕೂಡ ಕೇಳ್ತಾರೆ. ಇಲ್ಲ, ನಾನು ಕೇಳಲಿಲ್ಲ ಅಂತ ಹೇಳಿ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರು ಈ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಡ್ತಾರೆ. ಚಿತ್ರದುರ್ಗದಲ್ಲಿಯೇ ಇರಲಿಲ್ಲ ಅನ್ನೋ ವಿಚಾರ ಗೊತ್ತಿರಲಿಲ್ಲ ಅನ್ನೋದನ್ನ
ರತ್ನಪ್ರಭಾ ಅವರು ಹೇಳ್ತಾರೆ. ಹಾಗಾಗಿ ನಾನು ಅದನ್ನ ಕೇಳಲಿಲ್ಲ, ಇಲ್ಲೇ ಇದ್ದೀರಾ ಇಲ್ವಾ ಅನ್ನೋದ್ರ ಬಗ್ಗೆ ನಾನು ಕೇಳಲಿಲ್ಲ ಅನ್ನೋದನ್ನ ಕೂಡ ಆಗ ರತ್ನಪ್ರಭಾ ಅವರು ಹೇಳ್ತಾರೆ. ಮೇಲಿಂದ ಮೇಲೆ ಈ ರೀತಿಯಾಗಿ ಪ್ರತಿಯೊಂದು ಪ್ರಶ್ನೆಯನ್ನ ಕೇಳ್ತಾ ಇರೋದಕ್ಕೆ SPP ಅಲ್ಲಿ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಆಗ ಪವಿತ್ರ ಗೌಡ ಅವರ ಪರ ವಕೀಲರಾಗಿರುವ ಬಾಲನ್ ಅವರು ಈಗ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರಲ್ಲ, ಅವ್ರು ಹೇಳ್ತಾ ಇದ್ದಾರೆ ನಾನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಬಾಲನ್ ಅವರು ಹೇಳ್ತಾ ಇದ್ದಾರೆ. ಸಂಜೆ 7 ಗಂಟೆಗೆ ನಾನು ಮಗನಿಗೆ ಕರೆ ಮಾಡಿದ್ದೆ, ಆಗ ಮಗನ ಮೊಬೈಲ್ ಸ್ವಿಚ್ಡ್ ಆಫ್ ಇತ್ತು ಅಂತ ಹೇಳಿ ರತ್ನಪ್ರಭಾ ಅವರು ಹೇಳ್ತಾರೆ. ಸ್ವಿಚ್ಡ್ ಆಫ್ ಬಂದಾಗ ಫಾರ್ಮಸಿಯವರನ್ನ ಕೇಳಲೇನಾದ್ರೂ ನಿಮಗೆ ತೊಂದರೆ ಇತ್ತಾ ಅಂತ ಹೇಳಿ ಬಾಲನ್ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ಈಗ ಮಗನ ಫೋನ್ ಸ್ವಿಚ್ ಆಫ್ ಆಗಿದೆ, ನೀವು ಫಾರ್ಮಸಿ ಅವರಿಗೆ ಏನಾದರೂ ಕೇಳಿದ್ರ, ಆಗ ಏನಾದರೂ ಸಮಸ್ಯೆ ಇತ್ತಾ ನಿಮಗೆ ಅಥವಾ ಕೇಳೋ ಅವಶ್ಯಕತೆ ಇತ್ತಾ ಅಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಕೇಳ್ತಾರೆ. ಫಾರ್ಮಸಿಯವರನ್ನ ಕೇಳಲು ನಿಮ್ಗೆ ಏನಾದರೂ ತೊಂದರೆ ಇತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಬಾಲನ್ ಅವರು ರತ್ನಪ್ರಭಾ ಅವರಿಗೆ ಕೇಳಿದಾಗ ಸಮಸ್ಯೆ ಇತ್ತು, ಗಾಬರಿಯಲ್ಲಿ ಕೇಳಲಿಲ್ಲ ಅಂತ ಹೇಳ್ತಾರೆ ರೇಣುಕಾ ಸ್ವಾಮಿ ಅವರ ತಾಯಿ. ಏನ್ ಸಮಸ್ಯೆ ಆಗಿತ್ತು ಅಂತ ರತ್ನಪ್ರಭಾ ಅವರಿಗೆ ವಕೀಲ ಬಾಲನ್ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ಯಾಕೆ ಕೇಳಲಿಲ್ಲ ನೀವು, ಏನಾದರೂ ನಿಮಗೆ ತೊಂದರೆ ಇತ್ತಾ ಅನ್ನೋದನ್ನ ಕೇಳ್ತಾ ಇದ್ದಾರೆ ರತ್ನಪ್ರಭಾ ಅವರ ಬಳಿ. ಈಗ ಮಗನ ಫೋನ್ ಸ್ವಿಚ್ ಆಫ್ ಬಂತು ಅಂತ ಹೇಳಿದಾಗ ಫಾರ್ಮಸಿ ಅವ್ರಿಗೆ ನಾರ್ಮಲ್ ಆಗಿ ಅಲ್ಲಿ ಬೇರೆ ಯಾರಾದರೂ ಇದ್ರೆ ಅವರ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ತೀವಿ. ನಿಮಗೆ ಆ ರೀತಿಯಾಗಿ ಏನಾದರೂ ಕಾಲ್ ಮಾಡೋದಕ್ಕೆ ತೊಂದರೆ ಇತ್ತಾ ಅಥವಾ ನೀವೇನಾದರೂ ಅವ್ರ ಹತ್ರ ಮಾತನಾಡೋದಕ್ಕೆ ನಿಮ್ಗೆ ಏನಾದರೂ ತೊಂದರೆ ಇತ್ತಾ ಅಂತ ಕೇಳಿದಾಗ ಹೌದು ನಮಗೆ ಸಮಸ್ಯೆ ಆಗಿತ್ತು ಅಂತ ಹೇಳ್ತಾರೆ ರೇಣುಕಾ ಸ್ವಾಮಿ ತಾಯಿ ರತ್ನಪ್ರಭಾ ಅವರು ವಕೀಲ ಬಾಲನ್ ಅವರಿಗೆ ಹೇಳ್ತಾರೆ ನಮಗೆ ಸಮಸ್ಯೆ ಆಗಿತ್ತು ಅಂತ ಹೇಳಿ. ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿತ್ತು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ಒಂದು ರೀತಿಯ ಭಯ ಆಗಿತ್ತು, ಸಮಸ್ಯೆ ಆಗಿತ್ತು ಅನ್ನೋದನ್ನ ಕೂಡ ಅವರು ಹೇಳ್ತಾರೆ. ಜೊತೆಗೆ ಫಾರ್ಮಸಿ ಅವರಿಗೆ ಯಾಕೆ ಕೇಳಲಿಲ್ಲ ಅಂತ ಕೇಳಿದಾಗ ಮಗ ಚಿತ್ರದುರ್ಗದಲ್ಲಿಯೇ ಇಲ್ಲ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೂಡ ರೇಣುಕಾ ಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರು ಕೊಡ್ತಾರೆ. ಆತ ಚಿತ್ರದುರ್ಗದಲ್ಲಿ ಇರಲಿಲ್ಲ ಅನ್ನೋದು ನಮಗೆ ವಿಚಾರನೆ ಗೊತ್ತಿರಲಿಲ್ಲ, ಹಾಗಾಗಿ ನಾನು ಅದನ್ನ ಕೇಳಲಿಲ್ಲ ಅಂತ ಹೇಳಿ ರತ್ನಪ್ರಭಾ ಅವರು ಕೂಡ ಅಲ್ಲಿ ಉತ್ತರವನ್ನ ಕೊಡ್ತಾರೆ. ಈ ರೀತಿಯಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಿದ್ದಕ್ಕೆ SPP ಅಲ್ಲಿ ಆಕ್ಷೇಪವನ್ನ ವ್ಯಕ್ತಪಡಿಸಿದಾಗ ಬಾಲನ್ ಅವರು ಅದಕ್ಕೆ ಹೇಳ್ತಾರೆ ನಾನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಬಾಲನ್ ಅವರು ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಜೊತೆಗೆ ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಕಂಟಿನ್ಯೂ ಮಾಡ್ತಾರೆ. ಸಂಜೆ 7 ಗಂಟೆಗೆ ನಾನು ಮಗನಿಗೆ ಕಾಲ್ ಮಾಡಿದ್ದೆ, ಆಗ ಮಗನ ಮೊಬೈಲ್ ಫೋನ್ ಸ್ವಿಚ್ಡ್ ಆಫ್ ಇತ್ತು ಅಂತ ಹೇಳಿ ರತ್ನಪ್ರಭಾ ಅವರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಮತ್ತೆ ಬಾಲನ್ ಅವರು ಪ್ರಶ್ನೆಯನ್ನ ಕೇಳ್ತಾರೆ, ನೀವೇನಾದರೂ ಅಪೋಲೋ ಫಾರ್ಮಸಿ ಅವರಿಗೆ ಕೇಳೋ ಅಗತ್ಯ ಇತ್ತಾ ಅಥವಾ ಫಾರ್ಮಸಿ ಅವರಿಗೆ ಏನಾದರೂ ಕೇಳೋದಕ್ಕೆ ನಿಮಗೆ ತೊಂದರೆ ಇತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಅವರು ಕೇಳ್ತಾರೆ. ಆಗ ಹೇಳ್ತಾರೆ ಇಲ್ಲ ನಾನು ಅಪೋಲೋ ಫಾರ್ಮಸಿ ಅವರಿಗೆ ಆ ಸಂದರ್ಭದಲ್ಲಿ ನಾನು ಏನು ಕೇಳಲಿಲ್ಲ, ಯಾಕಂದ್ರೆ ನನಗೆ ಆತ ಚಿತ್ರದುರ್ಗದಲ್ಲಿಯೇ ಇಲ್ಲ ಅನ್ನೋ ವಿಚಾರನೆ ಗೊತ್ತಿರಲಿಲ್ವಲ್ಲ ಅನ್ನೋದನ್ನ ಹೇಳ್ತಾರೆ. ಜೊತೆಗೆ ಈಗ ಆ ನಂತರ ಆತನ ಫೋನ್ ಸ್ವಿಚ್ ಆಫ್ ಬಂತು ಅನ್ನುವಂತಹ ಸಂದರ್ಭದಲ್ಲಿ ಯಾಕೆ ಕೇಳಲಿಲ್ಲ ನೀವು ಅಪೋಲೋ ಫಾರ್ಮಸಿ ಅವರಿಗೆ, ಏನು ಸಮಸ್ಯೆ ಆಗಿತ್ತು ಅಂತ ಹೇಳಿ ರತ್ನಪ್ರಭಾ ಅವರಿಗೆ ವಕೀಲ ಬಾಲನ್ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯಾಕೆ ನಾವು ಕೇಳಲಿಲ್ಲ ಅಂತ ಹೇಳಿದ್ರೆ ಆತ ಒಂದು ಅಲ್ಲಿ ಇರಲಿಲ್ಲ ಅನ್ನೋದು ನಮಗೆ ಗೊತ್ತಿರಲಿಲ್ಲ, ಹಾಗಾಗಿ ನಾವು ಅದನ್ನ ಕೇಳಲಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ಯಾಕೆ ಅಲ್ಲಿ ಕೇಳಲಿಲ್ಲ ನೀವು, ನಿಮ್ಗೇನಾದರೂ ಸಮಸ್ಯೆ ಇತ್ತಾ ಅಂತ ಕೇಳಿದಾಗ ಹೌದು ಗಾಬರಿಯಲ್ಲಿ ಕೇಳಲಿಲ್ಲ ನಾವು ಅಂತ ಹೇಳಿ ರೇಣುಕಾ ಸ್ವಾಮಿ ತಾಯಿ ಹೇಳ್ತಾರೆ ನಮಗೆ ಸಮಸ್ಯೆ ಆಗಿತ್ತು ಅಂತ ರತ್ನಪ್ರಭಾ ಅವರು ವಕೀಲ ಬಾಲನ್ ಅವರ ಪ್ರಶ್ನೆಗೆ ಉತ್ತರವನ್ನ ಕೇಳ್ತಾರೆ. ಏನು ಸಮಸ್ಯೆ ಆಗಿತ್ತು ನಿಮಗೆ ಅಂತ ಕೇಳ್ತಾರೆ. ಆಗ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿತ್ತು ಅಂತ ರತ್ನಪ್ರಭಾ ಹೇಳ್ತಾರೆ. ನಿಮ್ಮ ಸೊಸೆಗೆ ನಿಮ್ಮ ಮಗ ಅಂದು ಕರೆ ಮಾಡಿದ್ದ, ಅದು ರೆಕಾರ್ಡ್ ಆಗಿದೆ ಅಂತ ವಕೀಲ ಬಾಲನ್ ಅವರು ಹೇಳ್ತಾರೆ. ಆಗ ರೇಣುಕಾ ಸ್ವಾಮಿ ತಾಯಿ ರತ್ನಪ್ರಭಾ ಅವರು ಹೇಳ್ತಾರೆ ಇಲ್ಲ ಇದರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿ ರತ್ನಪ್ರಭಾ ಅವರು ಉತ್ತರವನ್ನ ಕೊಡ್ತಾರೆ. ಆ ಒಂದು ಏನು ನಿಮ್ಮ ಸೊಸೆ ಮತ್ತು ಮಗ ಮಾತನಾಡಿರುವಂತಹ ವಿಚಾರ ಏನಿದೆಯಲ್ಲ ಅಥವಾ ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು, ನೀವು ಆ ವಿಚಾರಕ್ಕೆ ನಿಮಗೆ ಗಾಬರಿ ಆಗಿತ್ತು ಅನ್ನೋದರ ಜೊತೆಗೆ ನಿಮ್ಮ ಸೊಸೆಗೆ ನಿಮ್ಮ ಮಗ ಅವತ್ತು ಕಾಲ್ ಮಾಡಿದ್ದ, ಅದು ರೆಕಾರ್ಡ್ ಆಗಿದೆ ಅಂತ ಹೇಳಿ ವಕೀಲ ಬಾಲನ್ ಅವರು ಹೇಳ್ತಾರೆ. ಇದರ ಬಗ್ಗೆ ನಿಮಗೆ ಗೊತ್ತಿದೆಯಾ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಇಲ್ಲ ಇದರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿ ರತ್ನಪ್ರಭಾ ಅವರು ಹೇಳಿಕೆಯನ್ನ ಕೊಡ್ತಾರೆ. ಈಗಾಗಲೇ ಆತ ಕೆಲಸ ಮಾಡಿರೋ ಒಂದು ಜಾಗ ಆಗಿರ್ಬೋದು, ಆತ ಅಲ್ಲಿಂದ ಹೊರಟಿರುವ ವಿಚಾರ ಆಗಿರ್ಬೋದು, ಇವರಿಗೆ ಆ ವಿಚಾರ ಹೇಗೆ ಗೊತ್ತಾಯಿತು ಅನ್ನೋದ್ರ ಬಗ್ಗೆ, ಅವರ ಮನೆಯವರ ಬಳಿ ಇದ್ದಂತಹ ಮೊಬೈಲ್ ಫೋನ್ಗೆ ಆತ ಕರೆ ಮಾಡಿರುವ ವಿಚಾರದ ಬಗ್ಗೆ, ಇವೆಲ್ಲದರ ಬಗ್ಗೆ ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಇದೀಗ ಬಾಲನ್ ಅವರು ಮಾಡ್ತಾ ಇದ್ದಾರೆ. ರೇಣುಕಾ ಸ್ವಾಮಿ
ತಾಯಿ ರತ್ನಪ್ರಭಾ ಅವರ ಬಳಿ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇದ್ದಾರೆ. ಮಗ ಇಲ್ಲ ಅನ್ನೋದು ಹೇಗೆ ಗೊತ್ತಾಯ್ತು ಅನ್ನೋದ್ರ ಜೊತೆಗೆ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ನ ಆಧಾರದ ಮೇಲೆನೆ ಅವರೊಂದಷ್ಟು ಪ್ರಶ್ನೆಗಳನ್ನ ಕೂಡ ಈಗಾಗಲೇ ಕೋರ್ಟ್ನಲ್ಲಿ ಕೇಳ್ತಾ ಇದ್ದಾರೆ. ಇವತ್ತಿನಿಂದ ಟ್ರಯಲ್ ಆರಂಭ ಆಗಿದೆ. ಈ ಒಂದು ಟ್ರಯಲ್ನಲ್ಲಿ ಏನು ಯಾವ ರೀತಿಯಾಗಿ ನಡೀತು ಅನ್ನೋದರ ಸತ್ಯಾಸತ್ಯತೆ ಒಂದು ಕಡೆ ಈಗಾಗಲೇ ಈ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿದ್ದಾರೆ ಅವರಿಗೂ ಕೂಡ ಈಗ ಎದೆಯಲ್ಲಿ ಢವಢವ ಶುರುವಾಗಿದೆ. ಕಾರಣ ಒಂದಲ್ಲ ಎರಡಲ್ಲ, ಸಾಕಷ್ಟು ಪ್ರತ್ಯಕ್ಷ ಸಾಕ್ಷಿಗಳ ಆಗಿರ್ಬೋದು, ಜೊತೆಗೆ ಪರೋಕ್ಷವಾದಂತಹ ಸಾಕ್ಷಿಗಳು ಇವೆಲ್ಲವೂ ಕೂಡ ಇಟ್ಟುಕೊಂಡೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಇದೀಗ ಈ ಪ್ರಕರಣದ ಟ್ರಯಲ್ ಕೂಡ ಆರಂಭ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ರೇಣುಕಾಸ್ವಾಮಿ ತಾಯಿ, ತಂದೆ ಹಾಗೆ ಸೊಸೆ ಅವರ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದ್ದು, ಇದೀಗ ಬಾಲನ್ ಅವರು ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವತ್ತು ಆದಂತಹ ಘಟನೆ ಅಂದ್ರೆ ಆತ ಇಲ್ಲ ಅನ್ನುವಂತಹ ವಿಚಾರ ಆಗಿರ್ಬೋದು, ರೇಣುಕಾಸ್ವಾಮಿ ಮನೆಯಲ್ಲಿ ಇರಲಿಲ್ಲ, ಆತನ ಫೋನ್ ಸ್ವಿಚ್ ಆಫ್ ಆಗಿತ್ತು, ಆತ ಮನೆಗೆ ಬಂದಿರಲಿಲ್ಲ, ಆತನನ್ನ ಅಲ್ಲೇ ಕರ್ಕೊಂಡು ಹೋಗ್ಲಾಗಿತ್ತು ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಗಳನ್ನ ಈಗ ಬಾಲನ್ ಅವರು ಕೇಳ್ತಾ ಇದ್ದಾರೆ. ಈಗಾಗಲೇ ಆತ ನಿಮಗೆ ಕಾಲ್ ಮಾಡಿದ್ನ ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವರು ತನ್ನ ಮಗನಿಗೆ ಕಾಲ್ ಮಾಡಿರೋದ್ರ ವಿಚಾರದ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನೀವು ಕರೆ ಮಾಡಿದಾಗ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿತ್ತು ಅಂತ ಆದ್ರೆ ನಿಮಗೆ ಆ ನಂತರ ಅಪೋಲೋ ಫಾರ್ಮಸಿ ಅವರಿಗೆ ಅಲ್ಲಿ ಕೇಳಬೇಕು ಅಂತ ಅನ್ಸಿಲ್ವಾ, ಅಥವಾ ಏನಾದರೂ ಸಮಸ್ಯೆ ಆಗಿತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ರತ್ನಪ್ರಭಾ ಅವ್ರಿಗೆ ವಕೀಲ ಬಾಲನ್ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ಮೊಬೈಲ್ ಸ್ವಿಚ್ಡ್ ಆಫ್ ಆಗಿತ್ತು ಅಂತ ರತ್ನಪ್ರಭಾ ಹೇಳ್ತಾರೆ. ಜೊತೆಗೆ ನಿಮ್ಮ ಸೊಸೆಗೆ ನಿಮ್ಮ ಮಗ ಅವತ್ತು ಕಾಲ್ ಮಾಡಿದ್ದ, ಅದು ರೆಕಾರ್ಡ್ ಆಗಿದೆ ಅಂತ ವಕೀಲ ಬಾಲನ್ ಅವರು ಹೇಳ್ತಾರೆ. ಇದರ ಬಗ್ಗೆ ನಿಮಗೆ ಗೊತ್ತಿದೆಯಾ ಅಂತ ಹೇಳಿದ್ರೆ ಅದರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿ ರತ್ನಪ್ರಭಾ ಅವರು ಹೇಳ್ತಾರೆ. 8/6/2024 ಕರೆಗಳು ಬಂದು ಹೋಗಿರೋದ್ರ ಬಗ್ಗೆ ಇದೀಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ, ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಈ ಬಗ್ಗೆ ವಿಚಾರಣೆ ಮಾಡಿರೋದು ಗೊತ್ತಿದೆಯಾ ಅಂತ ಹೇಳಿ ಬಾಲನ್ ಅವರು ಪ್ರಶ್ನೆಯನ್ನ ಕೇಳ್ತಾರೆ. ಅವತ್ತು ನಿಮ್ಮ ಮೊಬೈಲ್ಗಳನ್ನ ಪರಿಶೀಲಿಸಿ ಹೋಗಿದ್ದಾರೆ, ನಿಮ್ದು ನಿಮ್ಮ ಯಜಮಾನರು ಸೊಸೆ ಮೊಬೈಲ್ ಅನ್ನ ಪರಿಶೀಲಿಸಿದ್ದಾರೆ, ಪೊಲೀಸರು ಪರಿಶೀಲನೆ ಮಾಡಿದ್ರಾ ಅಂತ ಕೇಳ್ತಾ ಇದ್ದಾರೆ ಬಾಲನ್ ಅವರು. ಅಲ್ಲಿ ಪೊಲೀಸರು ಬಂದು ಪರಿಶೀಲನೆಯನ್ನ ಮಾಡಿದಾರಾ ಅಂತ ಕೇಳ್ತಾರೆ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರ ಬಳಿ ಬಾಲನ್ ಅವರು. ಆಗ ಪರಿಶೀಲನೆ ಮಾಡಿಲ್ಲ ಅಂತ ಹೇಳಿದ್ದಾರೆ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ. ಮಗನ ಮೊಬೈಲ್ ಯಾವುದು, ಯಾವ ಕಂಪನಿ ಗೊತ್ತಾ ಅಂತ ಬಾಲನ್ ಅವರು ಕೇಳ್ತಾರೆ. ಇದೆಲ್ಲ ಗೊತ್ತಿಲ್ಲ ಅಂತ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರೇ ಹೇಳ್ತಾರೆ. 8/6/2024 ನಂತರ ನೀವೆಲ್ಲಾದ್ರೂ ಆ ಮೊಬೈಲ್ ಅನ್ನ ನೋಡಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಬಾಲನ್ ಅವರು. ಆಗ ಆ ಒಂದು ಏನೇನು ಆಗಿದೆ, ಯಾವ ರೀತಿಯಾಗಿ ಕಾಲ್ಸ್ ಬಂದಿತ್ತು ಇಲ್ವಾ, ಪೊಲೀಸರು ಅದರ ಬಗ್ಗೆ ವಿಚಾರಣೆಯನ್ನ ಮಾಡಿದಾರಾ, ಇವೆಲ್ಲದರ ಬಗ್ಗೆ ಕೂಡ ಈಗ ಬಾಲನ್ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. 8/6/2024 ಕರೆಗಳು ಬಂದು ಹೋಗಿದ್ರ ಬಗ್ಗೆ ವಿಚಾರಣೆಯನ್ನ ಮಾಡ್ತಾ ಇದ್ದು, ಪೊಲೀಸರು ಈ ಬಗ್ಗೆ ವಿಚಾರಣೆಯನ್ನ ಮಾಡಿರೋದು ನಿಮಗೆ ಗೊತ್ತಿದೆಯಾ ಅನ್ನೋದನ್ನ ಕೂಡ ಬಾಲನ್ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಅವತ್ತು ನಿಮ್ಮ ಮೊಬೈಲ್ಗಳನ್ನ ಪರಿಶೀಲಿಸಿ ಹೋಗಿದ್ದಾರೆ, ನಿಮ್ದು ನಿಮ್ಮ ಯಜಮಾನರು ಸೊಸೆ ಮೊಬೈಲ್ಗಳನ್ನ ಪೊಲೀಸರು ಪರಿಶೀಲನೆ ಮಾಡಿದ್ದಾರಾ, ಪೊಲೀಸರು ಪರಿಶೀಲನೆ ನಡೆಸಿದ್ರಾ ಅಂತ ಹೇಳಿದ್ದಾರೆ ಬಾಲನ್ ಅವರು. ಆಗ ಪರಿಶೀಲನೆ ಮಾಡಿಲ್ಲ ಅಂತ ಹೇಳ್ತಾರೆ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ. ಮಗನ ಮೊಬೈಲ್ ಯಾವುದು, ಯಾವ ಕಂಪನಿದು ಅನ್ನೋದು ಗೊತ್ತಾ ನಿಮ್ಗೆ ಅಂತ ಬಾಲನ್ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಇದೆಲ್ಲ ಗೊತ್ತಿಲ್ಲ ಅಂತ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರು ಹೇಳ್ತಾ ಇದ್ದಾರೆ. 11ರಂದು ಕಾಮಾಕ್ಷಿಪಾಳ್ಯ ಠಾಣೆಗೆ ಹೋದಾಗ ನಿಮ್ಮ ಬಳಿ ಮೊಬೈಲ್ ಇತ್ತಾ, ನಿಮ್ಮ ಹಾಗೂ ಪತಿಯ ಬಳಿ ಮೊಬೈಲ್ ಇತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಈಗಾಗಲೇ ಬಾಲನ್ ಅವರು ಮಾಡ್ತಾ ಇದ್ದಾರೆ. ಅವತ್ತು ನಿಮ್ಮ ಮೊಬೈಲ್ಗಳನ್ನ ಪರಿಶೀಲಿಸಿದ್ರಾ ಅನ್ನೋದನ್ನ ಕೂಡ ಈಗ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಪವಿತ್ರ ಗೌಡ ಅವರ ಪರ ವಕೀಲರಾಗಿರುವಂತಹ ಬಾಲನ್ ಅವರು ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರ ಬಳಿಯಲ್ಲಿ ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಈಗ ಅವತ್ತು ಈ ಎಲ್ಲ ಘಟನೆಗಳು ಆದ ಬಳಿಕ ಪೊಲೀಸರು ಪರಿಶೀಲನೆ ಮಾಡಿದ್ರ, ಇದರ ಬಗ್ಗೆ ಮೊಬೈಲ್ಗಳ ಬಗ್ಗೆ ಏನಾದರೂ ನಿಮ್ಮ ಹತ್ರ ಕೇಳಿದ್ರಾ, ಪೊಲೀಸರು ಇದರ ಬಗ್ಗೆ ವಿಚಾರಣೆ ಮಾಡಿದ್ರಾ ಅನ್ನೋದ್ರ ಬಗ್ಗೆ ಕೂಡ ಈಗ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇಲ್ಲ ಅನ್ನುವಂಥ ಉತ್ತರವನ್ನ ರತ್ನಪ್ರಭಾ ಅವರು ಕೊಡ್ತಾರೆ. ಜೊತೆಗೆ 11ರಂದು ಠಾಣೆಯಲ್ಲಿ ನಿಮ್ಮ ಮೊಬೈಲ್ ಇತ್ತಾ, ಕಾಮಾಕ್ಷಿಪಾಳ್ಯ ಠಾಣೆಗೆ ಹೋಗ್ತಿರಲ್ಲ ಆಗ ನಿಮ್ಮ ಬಳಿ ಮೊಬೈಲ್ ಇತ್ತಾ, ನಿಮ್ಮ ಹಾಗೂ ಪತಿಯ ಬಳಿ ಮೊಬೈಲ್ ಇತ್ತಾ, ಅವತ್ತು ನಿಮ್ಮ ಮೊಬೈಲ್ಗಳನ್ನ ಪರಿಶೀಲನೆ ಮಾಡಿದ್ರಾ ಅಂತ ಬಾಲನ್ ಕೇಳ್ತಾರೆ. ಇತ್ತು, ಪರಿಶೀಲನೆ ಮಾಡಿದ್ರು ಅಂತ ಹೇಳಿ ರೇಣುಕಾಸ್ವಾಮಿ ತಾಯಿ ಹೇಳಿಕೆಯನ್ನ ಕೊಡ್ತಾರೆ. ನಿಮ್ಮ ಮಗನ ಮೊಬೈಲ್ ಅನ್ನ ಎಲ್ಲಾದ್ರೂ ನೋಡಿದ್ರಾ, 8/6/2024 ನಂತರ ಎಲ್ಲಾದ್ರೂ ನಿಮ್ಮ ಮಗನ ಮೊಬೈಲ್ ಅನ್ನ ನೀವು ನೋಡಿದ್ರಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡ್ತಾರೆ ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ ಅವರಿಗೆ ವಕೀಲ ಬಾಲನ್ ಅವರು. ನೋಡಿಲ್ಲ ಅಂತ ಹೇಳ್ತಾರೆ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ. 11ರಂದು ಠಾಣೆಯಲ್ಲಿ ನಿಮ್ಮ ಮೊಬೈಲ್ ಇತ್ತಾ,
ಗೊತ್ತಿಲ್ಲ ಅಂತ ಹೇಳ್ತಾರೆ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರು. ನಿಮ್ಮ ಮಗ 5 ಗಂಟೆಗೆ ಕರೆ ಮಾಡಿದ್ದ ಅಂತ ಪೊಲೀಸರು ಕೇಳಿದ್ರಾ? 5 ಗಂಟೆವರೆಗೆ ಚಿತ್ರದುರ್ಗದಲ್ಲೇ ಇದ್ದ ಅನ್ನೋದನ್ನ ಹೇಳಿದ್ರಾ? 8ರಂದು ದುರ್ಗದಲ್ಲೇ ಇದ್ದ ಅಂತ ಠಾಣೆಯಲ್ಲಿ ಹೇಳಿದ್ರಾ ಅಂತ ಬಾಲನ್ ಅವರು ಕೇಳ್ತಾ ಇದ್ದಾರೆ. ನೀವು ಪೊಲೀಸ್ಗೆ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ರಾ ಅನ್ನೋದನ್ನ ಬಾಲನ್ ಅವರು ಈಗ ರತ್ನಪ್ರಭಾ ಅವರಿಗೆ ಕೇಳ್ತಾ ಇದ್ದಾರೆ. ಹೌದು ಹೇಳಿದೀನಿ ನಾನು ಅಂತ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಹೇಳ್ತಾರೆ. ಬಾಲಾಜಿ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ನಿಮ್ಮ ಮಗ ಹೋಗ್ತಿದ್ನಾ ಅಂತ ಬಾಲನ್ ಅವರು ಪ್ರಶ್ನೆ ಮಾಡ್ತಾರೆ. ಯಾವಾಗ್ಲೂ ಹೋಗಿಲ್ಲ ಅಂತ ರೇಣುಕಾಸ್ವಾಮಿ ತಾಯಿ ಆಗ ಉತ್ತರವನ್ನ ಕೊಡ್ತಾರೆ. ಯಾವತ್ತೂ ಕೂಡ ಆತ ಹೋಗಿಲ್ಲ. ಬೆಳಗ್ಗೆ ಮನೆಯಲ್ಲಿ, ಮಧ್ಯಾಹ್ನ ಹೋಟೆಲ್ ಊಟ ಮಾಡ್ತಾ ಇದ್ನ ಅವನು ಅಂತ ಬಾಲನ್ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ಬೆಳಗ್ಗೆ ಮನೆಯಲ್ಲಿ ತಿಂಡಿ ಮಾಡಿದ್ದ ಅಂತ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರು ಹೇಳ್ತಾರೆ. ಮಧ್ಯಾಹ್ನ ಹೊರಗಡೆ ಊಟ ಮಾಡ್ತೀನಿ ಅಂದಿದ್ದ ಅಂತ ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ ಆ ಸಂದರ್ಭದಲ್ಲಿ ಉತ್ತರವನ್ನ ಕೊಡ್ತಾರೆ. ಹೋಟೆಲಲ್ಲಿ ತಿಂಡಿ ಊಟ ಆತ ಮಾಡ್ತಾ ಇದ್ನ ಅನ್ನುವಂತಹ ಪ್ರಶ್ನೆಗೆ ಬೆಳಗ್ಗೆ ಮನೆಯಲ್ಲಿ ತಿಂಡಿ ಮಾಡಿದ್ದ ಅಂತ ರೇಣುಕಾಸ್ವಾಮಿ ತಾಯಿ ಹೇಳ್ತಾರೆ. ಜೊತೆಗೆ ಮಧ್ಯಾಹ್ನ ಹೊರಗಡೆ ಊಟ ಮಾಡ್ತೀನಿ ಅಂತ ಆತ ಹೇಳಿದ್ದ ಅನ್ನೋದನ್ನ ಕೂಡ ರತ್ನಪ್ರಭಾ ಅವರು ಹೇಳ್ತಾರೆ. ಈ ಸಂದರ್ಭದಲ್ಲಿ ಬೆಳಗ್ಗೆ ಮನೆಯಲ್ಲಿ ಆತ ಮಧ್ಯಾಹ್ನ ಹೋಟೆಲ್ ಊಟ ಮಾಡ್ತಾ ಇದ್ನ ಅಂತ ಬಾಲನ್ ಅವರು ಪ್ರಶ್ನೆ ಮಾಡಿದಾಗ ಹೌದು ಬೆಳಗ್ಗೆ ಮನೆಯಲ್ಲೇ ತಿಂಡಿ ಮಾಡಿದ್ದ ಅನ್ನೋದನ್ನ ಕೂಡ ಅವರು ಹೇಳ್ತಾರೆ. ಜೊತೆಗೆ ಹೊರಗಡೆ ನಾನು ಮಧ್ಯಾಹ್ನ ಊಟಕ್ಕೆ ಹೋಗ್ತೀನಿ ಅಂತ ಆತ ಹೇಳಿದ್ದ ಅನ್ನೋದನ್ನ ಕೂಡ ರತ್ನಪ್ರಭಾ ಅವರು ಹೇಳ್ತಾರೆ. ಇನ್ನು ಸ್ನೇಹಿತರ ಜೊತೆ ಊಟಕ್ಕೆ ಹೋಗ್ತೀನಿ ಅಂದಿದ್ನಾ ಅನ್ನೋದನ್ನು ಕೂಡ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಾಲನ್ ಅವರು. ಹೌದು ಅಂತ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರು ಹೇಳ್ತಾ ಇದ್ದಾರೆ. ಆತ ಹೇಳಿದ ಹಾಗೆ ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಊಟಕ್ಕೆ ಹೋಗ್ತೀನಿ ಅಂತ ಹೇಳಿದ್ದ ಅನ್ನೋದನ್ನ ಕೂಡ ಆತ ನಮ್ಮ ಹತ್ರ ಹೇಳ್ಕೊಂಡಿದ್ದ. ಮೊದಲೇ ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಹೋಗಿದ್ದ, ಆ ನಂತರ ಮಧ್ಯಾಹ್ನ ಊಟ ನಾನು ಹೋಟೆಲಲ್ಲಿ ಮಾಡ್ತೀನಿ ಅಂತ ಹೇಳಿದ್ದ ಅಂತ ಕೇಳಿದಾಗ ಫ್ರೆಂಡ್ಸ್ ಜೊತೆ ನಾನು ಹೊರಗಡೆ ಹೋಗ್ತೀನಿ ಅಂತ ಏನಾದರೂ ಹೇಳಿದ್ನಾ, ಊಟಕ್ಕೆ ಹೋಗ್ತೀನಿ ಅನ್ನೋದನ್ನ ಏನಾದರೂ ಹೇಳಿದ್ನಾ ಅಂತ ಕೇಳ್ತಾರೆ ಬಾಲನ್, ವಕೀಲರಾಗಿರುವಂತಹ ಬಾಲನ್ ಅವರು. ಹೌದು ಅಂತ ಹೇಳಿ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಹೇಳಿಕೆಯನ್ನ ಕೊಡ್ತಾರೆ. ರೇಣುಕಾಸ್ವಾಮಿ ಸ್ನೇಹಿತರ ಬಗ್ಗೆ ನಿಮ್ಗೆ ಗೊತ್ತಾ ಅನ್ನೋದನ್ನ ಕೂಡ ಬಾಲನ್ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ಈಗಾಗಲೇ ಬಾಲಾಜಿ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ನಿಮ್ಮ ಮಗ ಹೋಗ್ತಾ ಇದ್ನಾ ಅಂತ ಬಾಲನ್ ಕೇಳಿದಾಗ ಯಾವಾಗ್ಲೂ ಹೋಗಿಲ್ಲ ಅಂತ ರೇಣುಕಾಸ್ವಾಮಿ ತಾಯಿ ಅಲ್ಲಿ ಉತ್ತರವನ್ನ ಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಸಂದರ್ಭದಲ್ಲಿ ಆತ ಊಟಕ್ಕೆ ಹೋಗಿರುವ ವಿಚಾರವನ್ನ ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ. ಬೆಳಗಿನ ತಿಂಡಿ ಮನೆಯಲ್ಲೇ ಮಾಡ್ತಾ ಇದ್ನ ಅನ್ನೋದನ್ನ ಕೇಳ್ತಾರೆ. ಹೌದು ಬೆಳಿಗ್ಗೆ ತಿಂಡಿ ಮನೆಯಲ್ಲೇ ಮಾಡಿದ್ದ, ಮಧ್ಯಾಹ್ನ ಊಟಕ್ಕೆ ನಾನು ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ದ, ಹೋಟೆಲ್ಗೆ ಹೋಗ್ತೀನಿ ಅಂತ ಹೇಳಿದ್ದ, ಸ್ನೇಹಿತರ ಜೊತೆ ಹೋಗ್ತೀನಿ ಅಂತ ಹೇಳಿದ್ನ ಅಂತ ಕೇಳಿದಾಗ ಹೌದು ಆತ ಸ್ನೇಹಿತರ ಜೊತೆ ಹೋಗ್ತೀನಿ ಅಂತ ಹೇಳಿದ್ದ ಅನ್ನೋದನ್ನ ಕೂಡ ರತ್ನಪ್ರಭಾ ಅವರು ಹೇಳ್ತಾರೆ. ಜೊತೆಗೆ ಸ್ನೇಹಿತರ ಜೊತೆಗೆ ಊಟಕ್ಕೆ ಹೋಗ್ತೀನಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಆಕೆ ಹೌದು ಅಂದಿದ್ದಕ್ಕೆ ಸ್ನೇಹಿತರ ಬಗ್ಗೆ ನಿಮ್ಗೆ ಗೊತ್ತಾ ಅನ್ನೋದನ್ನ ಕೂಡ ಬಾಲನ್ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ರೇಣುಕಾಸ್ವಾಮಿಯ ಫ್ರೆಂಡ್ಸ್ ಯಾರು ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾ ಅಂತ ಹೇಳಿ ಬಾಲನ್ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ಕೆಲವರು ಗೊತ್ತು, ಕೆಲವರು ಗೊತ್ತಿಲ್ಲ ಅನ್ನುವಂತಹ ಉತ್ತರವನ್ನ ರತ್ನಪ್ರಭಾ ಅವರು ಅಲ್ಲಿ ಕೊಟ್ಟಿದ್ದಾರೆ. ಈಗಾಗಲೇ ಕೇಸ್ನ ಟ್ರಯಲ್ನ ಸಂದರ್ಭದಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡಲಾಗ್ತಾ ಇದೆ. ಅವರು ಹೇಳ್ತಾ ಇರೋದಕ್ಕೂ ಪೊಲೀಸರು ಕೊಟ್ಟಂತಹ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಯಾವ ರೀತಿಯಾಗಿ ಇದೆ, ಏನಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಇದೀಗ ಟ್ರಯಲ್ ಅನ್ನ ನಡೆಸಲಾಗ್ತಾ ಇದೆ. ಪೊಲೀಸರು ಯಾವ ರೀತಿಯಾಗಿ ವಿಚಾರಣೆ ಮಾಡಿದ್ದಾರೆ, ಯಾವ ರೀತಿಯಾಗಿ ಸಾಕ್ಷಿ ಕರೆ ಹಾಕಿದ್ದಾರೆ, ಇವರು ಆ ಸಂದರ್ಭದಲ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ಟರು, ಇವೆಲ್ಲದರ ಬಗ್ಗೆ ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಈಗ ನಡೆಸಲಾಗ್ತಾ ಇದೆ. ಇದೀಗ ರೇಣುಕಾಸ್ವಾಮಿ ಊಟದ ವಿಚಾರ, ಆತ ಹೊರಗಡೆ ಹೋಗಿರುವ ಹೋಟೆಲ್ಗೆ ಹೋದಂತಹ ವಿಚಾರ, ಅಲ್ಲಿಂದನೇ ಇವರು ಆತನನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಿದ್ದು ಅನ್ನೋದನ್ನು ಕೂಡ ಈಗಾಗಲೇ ಈ ಒಂದು ತನಿಖೆಯ ಸಂದರ್ಭದಲ್ಲಿ ಪೊಲೀಸರಿಗೆ ಗೊತ್ತಾಗಿರುವಂಥದ್ದು. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಚಾರ್ಜ್ ಶೀಟ್ನಲ್ಲಿ ಅವರು ಉಲ್ಲೇಖವನ್ನ ಮಾಡಿದ್ದಾರೆ ಪೊಲೀಸರು. ಆತ ಊಟಕ್ಕೆ ಹೊರಗೆ ಹೋಗ್ತೀನಿ ಅಂತ ಕಾಲ್ ಮಾಡಿ ಹೇಳಿದ್ದ ಅನ್ನೋದನ್ನು ಕೂಡ ಈಗಾಗಲೇ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಮನೆಯವರು ಹೇಳಿರುವಂತಹ ಅಂಶ. ಸೊ ಆ ವಿಚಾರವನ್ನು ಇಟ್ಕೊಂಡು ಕೂಡ ಈಗ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಿದ್ದಾರೆ. ನಿಮಗೆ ಹಾಗಾದ್ರೆ ಫ್ರೆಂಡ್ಸ್ ಜೊತೆ ಊಟಕ್ಕೆ ಹೋಗ್ತೀನಿ ಅಂತ ಏನಾದರೂ ಹೇಳಿದ್ನ ಆತ ಅಂತ ಹೇಳಿದಾಗ ಹೌದು ಮಧ್ಯಾಹ್ನ ನಾನು ಊಟಕ್ಕೆ ಹೊರಗಡೆ ಹೋಗ್ತೀನಿ, ಹೋಟೆಲ್ಗೆ ಹೋಗ್ತೀನಿ ಅಂತ ಹೇಳಿದ್ದ ರೇಣುಕಾಸ್ವಾಮಿ, ನಮ್ಮ ಮಗ ಹೇಳಿದ್ದ ಅನ್ನೋದನ್ನು ಕೂಡ ಈಗ ರತ್ನಪ್ರಭಾ ಅವರು ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂತ ಹೇಳಿದ್ನ ಅಂತ ಹೇಳಿದಾಗ ಹೌದು ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂತ ಹೇಳಿದ. ಹಾಗಾದ್ರೆ ಅವನ ಫ್ರೆಂಡ್ಸ್ ನಿಮ್ಗೆ ಗೊತ್ತಾ ಅನ್ನೋದನ್ನ ಕೂಡ ಅವರು ಕೇಳ್ತಾ ಇದ್ದಾರೆ. ಕೆಲವರು ಗೊತ್ತಿದೆ ನನಗೆ ಆತನ ಫ್ರೆಂಡ್ಸ್ ಅಲ್ಲಿ, ಇನ್ನೂ ಕೆಲವರು ಗೊತ್ತಿಲ್ಲ ಅಂತ ಹೇಳಿ ಇದೀಗ ರತ್ನಪ್ರಭಾ ಅವರೇ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸ್ನೇಹಿತರ ಜೊತೆಗೆ ಊಟಕ್ಕೆ ಹೋಗ್ತೀನಿ ಅಂತ ನಿಮ್ಮ ಬಳಿ ಕೇಳಿದ್ನ ಅನ್ನುವಂತಹ ಅಥವಾ ಹೇಳಿದ್ನ ಅನ್ನುವಂತಹ ಪ್ರಶ್ನೆಗೆ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರು
ಉತ್ತರವನ್ನ ಕೊಟ್ಟಿದ್ದಾರೆ. ಹೌದು ಅನ್ನುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಆತನ ಸ್ನೇಹಿತರ ಬಗ್ಗೆ ನಿಮ್ಗೆ ಗೊತ್ತಾ ಅಂತ ಪ್ರಶ್ನೆ ಕೇಳಿದಾಗ ಕೆಲವರು ಗೊತ್ತಿದೆ, ನನಗೆ ಕೆಲವರು ಗೊತ್ತಿಲ್ಲ ಅಂತ ರತ್ನಪ್ರಭಾ ಅವರು ಅಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಅಕ್ಕಪಕ್ಕದ ಮನೆಯವ್ರ ಜೊತೆ ಹೋಗ್ತಿದೀನಿ ಅಂತ ಹೇಳಿದ್ದ ಅಂತ ಹೇಳ್ತಾರೆ. ಈ ಬಗ್ಗೆ ಸ್ನೇಹಿತರ ನೀವು ಕೇಳಿದ್ರಾ ಅಂತ ಬಾಲನ್ ಕೇಳ್ತಾರೆ.